ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ಸೊ ನಾನು ಈ ಒಂದು ಕ್ಲಾಸ್ಗಳಲ್ಲಿ ವೇದಿಕ್ ಮ್ಯಾಥ್ಸ್ ಕ್ಲಾಸ್ಗಳನ್ನ ಮಾಡ್ತಾ ಇದೀವಿ. ಸೊ ಹಾಗಾಗಿ ಈ ಒಂದು ಕ್ಲಾಸ್ಗಳು ಯಾರೆಲ್ಲ UPSC, KS, PSI, PDO ಉಳಿದಂತೆ ಅಕಾಡೆಮಿಕ್ ಎಕ್ಸಾಮ್ಸ್ ಯಾರು ಪ್ರಿಪೇರ್ ಆಗ್ತಿದ್ರ ಅವರೆಲ್ಲರೂ ಕೂಡ ಈ ಒಂದು ಕ್ಲಾಸ್ಗಳು ಬೆನಿಫಿಟ್ ಆಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ಕ್ಲಾಸಲ್ಲಿ ಏನಂದ್ರೆ ನಾವು ವಿಶೇಷವಾಗಿ ಏನಂತಂದ್ರೆ ಯಾವುದು ಪರ್ಸೆಂಟೇಜ್ ಬೇಸ್ಡ್ ಕ್ಯಾಲ್ಕುಲೇಷನ್ ಅಥವಾ ಪ್ರತಿಶತಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ನೋಡಿ, ನಮಗೆ ಪ್ರತಿಶತ ಅಂತ ಕರಿತೀವಿ ಅಥವಾ ಪರ್ಸೆಂಟೇಜ್ ಅಂತ ಕರೀತಾರೆ. ನೋಡಿ, ಪರ್ಸೆಂಟೇಜ್ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಇಂಡಿಕೇಶನ್ ಅಂದ್ರೆ 100% ಅಂತ ಬರೀತೀವಿ. ಅಂದ್ರೆ ಇದ್ರ ಮೀನಿಂಗ್ ಏನಂದ್ರೆ 1/100 ಅಂತ ಅಲ್ವಾ. ಪರ್ಸೆಂಟ್ ಪ್ಲಸ್ ಏಜ್, ಪರ್ಸೆಂಟೇಜ್ ಅಂತಂದ್ರೆ 1/100 ಅಂತ ಕರಿತೀವಿ ನಾವು. ಸೊ ಇದನ್ನ ನಾವು ಈ ರೀತಿ ಪರ್ಸೆಂಟೇಜ್ ಅನ್ನ ರಿಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಹಾಗಾಗಿ ನೋಡಿ, ಇಲ್ಲಿ ಬಂದಾಗ ನಾವು 3 ಕಂಡೀಷನ್ ಮುಖಾಂತರ ಒಂದು ಡಿಫ್ರೆಂಟ್ ಪ್ರಾಬ್ಲಮ್ಗಳನ್ನ ಬಿಡಿಸ್ತಾ ಹೋಗೋಣ. ಸೊ ಫಸ್ಟ್ ಕಂಡೀಷನ್ ಏನಿದೆ, ನಿಮಗೆ ಕೊಟ್ಟಂತ ಸಮಸ್ಯೆಗಳಲ್ಲಿ ಏನಾದ್ರೂ ಕೂಡ ಪ್ರಾಬ್ಲಮ್ ಅಲ್ಲಿ ಎರಡು ಕಡೆ ಸೊನ್ನೆಗಳು ಬಂದಾಗ ಏನಂದ್ರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ಕಂಡೀಷನ್ ಅಲ್ಲಿ ನೋಡ್ತಾ ಹೋಗೋಣ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ಎಕ್ಸಾಂಪಲ್ 30% ಆಫ್ 40 ಎಷ್ಟು ಅಂತ ಕೇಳ್ತಾರೆ ಅಲ್ವಾ. ನೋಡಿ, ಏನ್ ಮಾಡ್ತೀವಿ ನಾವು ಸಿಂಪಲ್ ಆಗಿ ಮಾಡ್ಬೇಕಾದ್ರೆ ಇದನ್ನ ಪ್ರೆಸೆಂಟ್ ಏನ್ ಮಾಡ್ತೀವಿ ಅಂದ್ರೆ 30% ಅಂದ್ರೆ 30/100 ಅಂತ ಮಾಡ್ತೀವಿ. ಆಫ್ ಅಂದ್ರೆ ಇಂಟು ಅಲ್ವಾ, ಪ್ಲಸ್ ಇಂಟು 40 ಮಾಡ್ತೀವಿ. ಈ 0 ಕ್ಯಾನ್ಸಲ್ ಆಯ್ತು, ಈ 0 ಕ್ಯಾನ್ಸಲ್ ಆಯ್ತು, ಈ 0 ಕ್ಯಾನ್ಸಲ್ ಆಯ್ತು, ಈ 0 ಕ್ಯಾನ್ಸಲ್ ಆಯ್ತು. ಎಷ್ಟಾಯ್ತು ನಮಗೆ? ಸೊ ಇನ್ನೇನು ಉಳಿತು? 3 × 4 ಉಳಿತು. ಎಷ್ಟಾಯ್ತು? 12 ಆಯ್ತು. ಈ ತರ ಮಾಡ್ತೀವಿ ನಾವು. ಇದನ್ನ ಟ್ರೆಡಿಷನಲ್ ಮೆಥಡ್ ಮಾಡ್ತಾ ಹೋಗ್ತೀವಿ. ಓಕೆನಾ. ಸೊ ಹಾಗಾಗಿ ಈ ವೇದಿಕ್ ಮ್ಯಾಥ್ಸ್ ಅಲ್ಲಿ ಯಾವ ತರ ಮಾಡ್ತಾರೆ ನೋಡ್ತಾ ಹೋಗೋಣ. ನೋಡಿ, ಇದೇ ಕ್ವಶನ್ಸ್ ಅನ್ನ ಈಗ 30% ಆಫ್ 40 ಅಂದ್ರೆ ನೀವೆಲ್ಲ ಕ್ಯಾಲ್ಕುಲೇಷನ್ ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ಯಾಕಂದ್ರೆ ನೋಡಿ, ನಿಮ್ಗೆ ಎರಡು ಕಡೆ 0 ಬರೋದ್ರಿಂದ ನಮಗೆ ಇಲ್ಲಿ ಏನ್ ಬರುತ್ತೆ? ಬೈ 100 ಬರೋದ್ರಿಂದ ಏನಾಗುತ್ತೆ? ಸೊ ಈ ಒಂದು 0 ಕ್ಯಾನ್ಸಲ್ ಆಗುತ್ತೆ, ಈ 0 ಕ್ಯಾನ್ಸಲ್ ಆಗುತ್ತೆ. ಏನ್ ಮಾಡಬಹುದು? ನೇರವಾಗಿ 3 × 4 = 12 ಬರೀಬಹುದು. ಸೊ ಹಾಗಾಗಿ ಈ ಒಂದು ಮೆಥಡ್ ಈ ಒಂದು ನಿಮಗೆ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡುವಂತ ಅವಶ್ಯಕತೆ ಇರಂಗಿಲ್ಲ. ಓಕೆನಾ. ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಗೊತ್ತಾಗುತ್ತೆ ನಿಮಗೆ. ನೋಡಿ, ಎಕ್ಸಾಂಪಲ್ ಕೊಟ್ಟಿದ್ದಾರೆ 70% ಆಫ್ 130 ಅಂತ ಕೊಟ್ಟಿದ್ದಾರೆ. ನೋಡಿ, ನಮಗೆ ಎರಡು ಕಡೆ 0 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ? ನಮಗೆ ಎರಡು ಸೊನ್ನೆಗಳು ಕ್ಯಾನ್ಸಲ್ ಆಗುತ್ತೆ. ಉಳಿತು ನಮಗೆ ರಿಮೈನಿಂಗ್ ಏನು ಉಳಿತು? ಸೊ 7 × 13 ಉಳಿತು. ಎಷ್ಟಾಯ್ತು? 13/91 ಆಗುತ್ತೆ. ದಿಸ್ ಇಸ್ ಯುವರ್ ಆನ್ಸರ್, ಸಿಂಪಲ್ ಆಗಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೆಕೆಂಡ್ ಎಕ್ಸಾಂಪಲ್ 240% ಆಫ್ 40 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಸೇಮ್ ಅಗೇನ್ ಈ 0 ಕ್ಯಾನ್ಸಲ್ ಆಯ್ತು, ಈ 0 ಕ್ಯಾನ್ಸಲ್ ಆಯ್ತು. ರಿಮೈನಿಂಗ್ ಉಳಿತು ನಮಗೆ 24 × 4 ಎಷ್ಟಾಯ್ತು? 24 × 4 96 ಆಗುತ್ತಲ್ವಾ. ಸೊ ದಿಸ್ ಇಸ್ ಈಸಿ ಆನ್ಸರ್. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ನೋಡಿ, 370% ಆಫ್ 30 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಸೇಮ್, ಯಾಕಂದ್ರೆ ಎರಡು ಕಡೆ ಕೂಡ 0 ಕೊಟ್ಟಿದ್ದಾರೆ. ಹಾಗಾಗಿ ಈ 0 ಕ್ಯಾನ್ಸಲ್ ಆಗುತ್ತೆ, ಈ 0 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಉಳಿತು ನಮಗೆ ಸೊ 37 × 3 ಅಂದ್ರೆ 37 × 3 ಅಂದ್ರೆ ಎಷ್ಟಾಗುತ್ತೆ ನಮಗೆ? 1 ಆಗುತ್ತಲ್ವಾ. ಸೊ ಹಾಗಾಗಿ ದಿಸ್ ಇಸ್ ಯುವರ್ ಆನ್ಸರ್ ಆಗುತ್ತೆ. ಈ ತರ ಈಸಿಯಾಗಿ ಮಾಡಬಹುದು. ಲಾಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗಿ. 80% ಆಫ್ 140 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಎರಡು ಕಡೆ ಕೂಡ 0 ಕೊಟ್ಟಿದ್ದಾರಲ್ವಾ. ಹಾಗಾಗಿ ಈ 0 ಕ್ಯಾನ್ಸಲ್ ಆಗುತ್ತೆ, ಈ 0 ಕ್ಯಾನ್ಸಲ್ ಆಗುತ್ತೆ. ರಿಮೈನಿಂಗ್ ಉಳಿತು ನಮಗೆ 8 × 14 ಅಂದ್ರೆ ಎಷ್ಟಾಗುತ್ತೆ? 112 ಆಗುತ್ತೆ. ಸೊ ಈ ತರ ಈಸಿಯಾಗಿ ಬಿಡಿಸಬಹುದು. ನಿಮ್ಗೆ ಯಾವುದೇ ರೀತಿಯ ಸೊ ಬಹಳ ಕ್ವಿಕ್ ಆಗಿ ಫ್ರಾಕ್ಷನ್ ಸೆಕೆಂಡ್ಗಳಲ್ಲೇ ಈ ಒಂದು ಕ್ವಶನ್ ಗಳಿಗೆ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ಹಾಗಾದ್ರೆ ಕೆಲವೊಂದು ಟೈಮಲ್ಲಿ ಎರಡು ಕಡೆ 0 ಕೊಟ್ಟಿಲ್ಲ ಅಂದ್ರೆ ನೋಡಿ ಆ ತರ ಕ್ವಶನ್ಗಳು ನೋಡ್ತಾ ಹೋಗೋಣ. ಸೆಕೆಂಡ್ ಕಂಡೀಷನ್ ಅಂದ್ರೆ ನೋಡಿ, ಎರಡು ಕಡೆ ಸೊನ್ನೆಗಳನ್ನ ಕೊಡದಿದ್ದಾಗ ಅಲ್ಲಿ ಬರೀ ಒಂದ್ ಕಡೆ ಮಾತ್ರ 0 ಇರುತ್ತೆ. ಅವಾಗ ಏನ್ ಮಾಡ್ಬೇಕಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮಗೆ. ನೋಡಿ, 350% ಆಫ್ 24 ಅಂತ ಕೊಟ್ಟಿದ್ದಾರೆ. ಹೌದಾ. 354 ಅಂದ್ರೆ ನಮಗೆ ಒಂದ್ ಕಡೆ 0 ಇದೆ, ಇನ್ನೊಂದ್ ಕಡೆ 0 ಇಲ್ಲ. ಏನ್ ಮಾಡ್ಬೇಕು ಅವಾಗ ನಾವು? ಸಿಂಪಲ್ ಏನ್ ಮಾಡ್ಬೇಕಂದ್ರೆ ಆಕ್ಚುಲಿ ಅವಾಗ ನೋಡಿ, ಈ 350 ಇದೆಯಲ್ಲ, ಇದೇನ್ ಮಾಡ್ಬೇಕಂದ್ರೆ ಆಕ್ಚುಲಿ ಇದನ್ನ ಡಬಲ್ ಮಾಡ್ಕೋಬೇಕು. ಡಬಲ್ ಅಂದ್ರೆ ಎಷ್ಟಾಗುತ್ತೆ? 700 ಆಗತ್ತಾ? ಬೈ 2 ಬರ್ಕೋಬಹುದಾ? ಪರ್ಸೆಂಟೇಜ್ ಆಫ್ ಎಷ್ಟಾಗುತ್ತೆ? 24 ಆಗುತ್ತೆ. ಅದೇ ರೀತಿ ನೋಡಿ, 700/2 ಪರ್ಸೆಂಟ್ ಅಂದ್ರೆ ಎಷ್ಟು? 1/100 ಅಲ್ವಾ. ಆಫ್ ಅಂದ್ರೆ ಇಂಟು ಆಗುತ್ತೆ, 24 ಆಗುತ್ತೆ. ಈ 2 0 ಇದಾಗುತ್ತೆ, 2 0 ಕ್ಯಾನ್ಸಲ್ ಆಗುತ್ತೆ. 2 1 ಜಾ 2 12 ಜಾ ಅಲ್ವಾ. ಇನ್ನೆಷ್ಟು ಉಳಿತು ನಮಗೆ? 7 × 12 ಅಂದ್ರೆ ಎಷ್ಟಾಗುತ್ತೆ ನಮಗೆ? 12 84 ಆಗುತ್ತೆ. ಸೊ ಹಾಗಾಗಿ ನಮಗೆ ಒಂದು ಕಡೆ ಮಾತ್ರ 0 ಕೊಟ್ಟಾಗಿರಂದ್ರೆ ನಾವು ಈ ತರ ಒಂದು ಮೆಥಡ್ ಅನ್ನು ಬಳಕೆ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ. ಅಂದ್ರೆ ಇದನ್ನ ಡಬಲ್ ಮಾಡಿ ಏನಾಗುತ್ತೆ ನಮಗೆ? 350 ಡಬಲ್ ಅಂದ್ರೆ 750 ಆಗುತ್ತೆ. ಅದಕ್ಕೆ ನಾವು ಬೈ 2 ಇಟ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಯಾವುದೇ ರೀತಿಯ ನಮಗೆ ವ್ಯಾಲ್ಯೂ ಚೇಂಜ್ ಆಗಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡಿ ಗೊತ್ತಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಎಸ್, ನೋಡಿ, 36% ಆಫ್ 450 ಅಂತ ಕೊಟ್ಟಿದ್ದಾರೆ. ಹೌದಾ. ಇಲ್ಲಿ ನಮಗೆ ಒಂದ್ ಕಡೆ ಮಾತ್ರ 0 ಇದೆ. ಹಾಗಾಗಿ ಸೇಮ್ ಇಲ್ಲಿ ಕೂಡ 36% ಅಂದ್ರೆ ಏನಾಗುತ್ತೆ? 36/100 ಆಗುತ್ತೆ. ಆಫ್ ಅಂದ್ರೆ ಇಂಟ್ ಅಲ್ವಾ. ಇದೇನ್ ಮಾಡ್ಬೇಕು? 450 ಏನ್ ಮಾಡ್ಬೇಕು ನೀವು? ಡಬಲ್ ಮಾಡ್ಕೋಬೇಕು. ಎಷ್ಟಾಗುತ್ತೆ? 900/2 ಆಗುತ್ತಲ್ವಾ. ಈ 2 0 ಕ್ಯಾನ್ಸಲ್ ಆಗುತ್ತೆ, ಈ 2 0 ಕ್ಯಾನ್ಸಲ್ ಆಗುತ್ತೆ. 2 1 2 18
ಏನು ಉಳಿತು ರಿಮೈನಿಂಗು 18 ಇಂಟು 9 ಎಷ್ಟು ಬರುತ್ತೆ ನಮಗೆ. ಸೊ 1 ಎಷ್ಟಾಗುತ್ತೆ 162 ಆಗುತ್ತಾ. 8 ಎಸ್ ಏನಾಗುತ್ತೆ 162 ಆಗುತ್ತೆ. ದಿಸ್ ಇಸ್ ಯುವರ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಲ್ವಾ. ಇನ್ನೊಂದು ಎಕ್ಸಾಂಪಲ್ ನೋಡ್ ತಗೋಣ. ನೆಕ್ಸ್ಟ್ ನೋಡ್ ತಗೋಣ. ಸೊ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡ್ ತಗೋಣ. ನೆಕ್ಸ್ಟ್ ಮೆಥಡ್ ಥರ್ಡ್ ಕಂಡೀಷನ್ಸ್ ನೋಡಿ. ಇಲ್ಲಿ ಸೊನ್ನೆಗಳನ್ನ ಕೊಡದಿದ್ದಾಗ ಅಂತ ಕರೀತಾರೆ. ಅಂದ್ರೆ ನಮಗೆ ಕೊಟ್ಟಂತ ಸಮಸ್ಯೆಯಲ್ಲಿ ಪ್ರಾಬ್ಲಮ್ಗಳಲ್ಲಿ ಎರಡು ಕಡೆ ಸೊನ್ನೆ ಇಲ್ಲಾಂದ್ರೆ ಏನು ಮಾಡಬೇಕು, ಅಲ್ಲಿ ಒಂದು ಡಿಫ್ರೆಂಟ್ ಮೆಥಡ್ ಅನ್ನು ಬಳಕೆ ಮಾಡಬೇಕಾಗುತ್ತೆ. ಅದು ನೋಡ್ತಾ ಹೋಗೋಣ. ಎಕ್ಸಾಂಪಲ್ ನೋಡ್ತಾ ಹೋಗೋಣ ಗೊತ್ತಾಗುತ್ತೆ ನೋಡಿ. ಒಂದು ಎಕ್ಸಾಂಪಲ್ ಏನಿದೆ ನೋಡಿ. ಸೊ 24% ಆಫ್ 225 ಅಂತ ಕೊಟ್ಟಿದ್ದಾರೆ. ಇದನ್ನೇನು ನೋಡ್ಬೇಕಂದ್ರೆ ನೀವು ಇದನ್ನ ಉಲ್ಟಾ ಬರ್ಕೋಬೇಕು. ಉಲ್ಟಾ ಅಂದ್ರೆ 225% ಆಫ್ 24 ಅಂತ ಬರ್ಕೋಬೇಕು. ಓಕೆನಾ. ನೋಡಿ ಈ 225% ಇದೆಯಲ್ಲ ಹೆಂಗ್ ಬರ್ಬೋದು ನಾವು, ಹೆಂಗ್ ಬರ್ಬೋದು 200% ಪ್ಲಸ್ 20% ಬರ್ಕೋಬೋದಾ ಇದರದ್ದು. ಎಸ್. ಈಗ ನೋಡಿ ನಮ್ಗೆ ಏನು ಕೇಳಿದೆ ಅಂದ್ರೆ ಸೊ 24% ಅಂದ್ರೆ ಏನಂದ್ರೆ 100% ಆಗಿರುತ್ತೆ ಅಲ್ವಾ. ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ 200% ಕೊಟ್ಟಿದ್ದಾನೆ. ಅಂದ್ರೆ ಅರ್ಥ ಏನಂದ್ರೆ ಅದ್ರ ಡಬಲ್ ಆಗುತ್ತಲ್ವಾ. 24 ಡಬಲ್ ಎಷ್ಟಾಗುತ್ತೆ 48 ಆಗುತ್ತಲ್ವಾ. 48 ಆಗುತ್ತೆ. ಪ್ಲಸ್ ನೋಡಿ 20% ಅರ್ಥ ಏನಂದ್ರೆ ಏನಾಗುತ್ತೆ 25% ಏನು ಅರ್ಥ 1/4 ಅಲ್ವಾ. ಹಾಗಾಗಿ ನೋಡಿ 24 ಡಿಫರೆನ್ಸ್ ಎಷ್ಟಾಗುತ್ತೆ 24 ಇಂಟು 1/4 ಎಷ್ಟಾಗುತ್ತೆ ನೋಡಿ. 4 ಒಂದ್ಲೆ 4 6 24 ಅಲ್ವಾ. ಸೊ ಏನಾಗುತ್ತೆ ನಮಗೆ ಸೊ 6 ಬರುತ್ತೆ. ಸೊ ಹಾಗಾಗಿ ಸೊ ಏನಾಗುತ್ತೆ 20% ಅಂದ್ರೆ 6 ಆಗುತ್ತೆ. ಸೊ ಹಾಗಾಗಿ 48 6 ಕೂಡಿಸಿದ್ರೆ ಎಷ್ಟಾಗುತ್ತೆ ನಮಗೆ 54 ಬರುತ್ತೆ. ಸೊ ದಿಸ್ ಇಸ್ ಯುವರ್ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ. ಇನ್ನೊಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಓಕೆ 36% ಆಫ್ 375 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉಲ್ಟಾ ಬರ್ಕೊಂಡಿದ್ದ ಏನು ಬರ್ಕೊಳ್ಳೋಣ 375% ಆಫ್ 36 ಅಂತ ಬರ್ಕೊಳ್ಳೋಣ. ನೋಡಿ 375 ಇದೆಯಲ್ಲ ಇದು ಯಾವ ರೀತಿ ಬರ್ಕೋಬಹುದು 300% ಪ್ಲಸ್ 75% ಬರ್ಕೋಬಹುದಾ. ಓಕೆ ಇಲ್ಲಿ ನೋಡಿ ನಿಮಗೆ 36 ಅಂದ್ರೆ ಏನು ಅಂದ್ರೆ ಅರ್ಥ ಏನಂದ್ರೆ ಇದು 100% ಅರ್ಥ 100 ಅಂತ ಅರ್ಥ. ನೋಡಿ ಯಾವುದೇ ಒಂದು 100 ಸಂಖ್ಯೆಗೆ ಸೇಮ್ ಸಂಖ್ಯೆ ತಗೊಂಡ್ರೆ ಅದೇ ಸೇಮ್ ಸಂಖ್ಯೆ ಏನಾಗುತ್ತೆ ಪರ್ಸೆಂಟೇಜ್ ಅಂತ ಹೋಗುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ 28 ಗೆ 100% ಎಷ್ಟಾಗುತ್ತೆ ಅಂದ್ರೆ 28 ಆಗುತ್ತಲ್ವಾ ಆತ. ಅದೇ ರೀತಿ ನಮಗೆ ನೋಡಿ 36 ಅಂತಂದ್ರೆ ಇದು 100%. ನಮ್ಗೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ 300 ಕೊಟ್ಟಿದ್ದಾರೆ. ಅಂದ್ರೆ 3 ಅಂದ್ರೆ ಎಷ್ಟಾಗುತ್ತೆ ನೋಡಿ 36 3 ಎಷ್ಟಾಗುತ್ತೆ 318 309 108 ಅಲ್ವಾ. ಸೊ ಹಾಗಾಗಿ 300% ಅಂದ್ರೆ ಎಷ್ಟಾಗುತ್ತೆ 108 ಆಗುತ್ತೆ. ಪ್ಲಸ್ 75% ಅಂದ್ರೆ ಅರ್ಥ ವಾಟ್ ಇಸ್ ದ ಮೀನಿಂಗ್ ಆಫ್ 70%? 3/4 ಆಗುತ್ತಲ್ವಾ. ಎಷ್ಟಕ್ಕೆ 36 ಅಂದ್ರೆ ಎಷ್ಟಾಗುತ್ತೆ ನೋಡಿ 4 ಒಂದ್ಲೆ 4 9 36 3 9 27 ಆಗುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೆ 70% ಅಂದ್ರೆ 27 ಆಗುತ್ತೆ ಈ ಒಂದು 36 ಅಲ್ಲಿ. ಸೊ ಹಾಗಾಗಿ 108 ರಲ್ಲಿ 27 ಎಷ್ಟಾಗುತ್ತೆ ನಮಗೆ 135 ಆಗುತ್ತೆ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ ಕ್ಲಿಯರ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇನ್ನೊಂದು ಸೇಮ್ ಅದೇ ಎಕ್ಸಾಂಪಲ್ ನೋಡ್ತಾ ಹೋಗೋಣ. 42% ಆಫ್ 125 ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಅಗೇನ್ ನೀವು ಉಲ್ಟಾ ಬರ್ಕೋಬೇಕು. 125% ಆಫ್ ಪರ್ಸೆಂಟೇಜ್ ಆಫ್ 42 ಅಂತ ಬರ್ಕೋಬೇಕು ಅಲ್ವಾ. ಈಗ ಇದನ್ನ ನೋಡಿ 100% ಪ್ಲಸ್ 20% ಬರ್ಕೊಳ್ಳಿ. ನೋಡಿ 42 ಅಂದ್ರೆ ಏನಂದ್ರೆ 100% ಇದೆ ಎಷ್ಟಾಗುತ್ತೆ ಸೇಮ್ ಆಗುತ್ತಲ್ವಾ 42 ಆಗುತ್ತೆ. ಈಗ ನೋಡಿ 20% ಏನಾಗುತ್ತೆ ವಾಟ್ ಇಸ್ ದ ಮೀನಿಂಗ್ ಆಫ್ 20% ಅಂದ್ರೆ ಏನಾಗುತ್ತೆ 1/4 ಅಲ್ವಾ. 1/4 ಎಷ್ಟಿದೆ ನಮಗೆ 42 ಇದೆ ನೋಡಿ. 4 ಒಂದ್ಲೆ 4 ಒಂದ್ಲೆ 4 10 45 2 ಉಳಿತು 4 5 25 ಎಷ್ಟು ಬಂತು ನಮಗೆ 20% ಅಂದ್ರೆ ಸೊ 10.2% ಆಯಿತು. ಎಷ್ಟಾಯ್ತು ನಮಗೆ 42 ಪ್ಲಸ್ 10.2 ಅಂದ್ರೆ ಎಷ್ಟಾಗುತ್ತೆ 52.2 ಆಗುತ್ತೆ. ಸೊ ದಿಸ್ ಇಸ್ ಯುವರ್ ಆನ್ಸರ್ ಆಗುತ್ತೆ. ಈ ತರ ಈಸಿಯಾಗಿ ಬಿಡಿಸ್ತಾ ಹೋಗ್ಬೋದು. ಇದು ಹೋಮ್ವರ್ಕ್ ಮಾಡ್ತೀರಾ ನೋಡೋಣ. 28% ಆಫ್ 320 ಅನ್ನ ಹೋಮ್ವರ್ಕ್ ಮಾಡಿ ಕಾಮೆಂಟ್ ಅಲ್ಲಿ ಉತ್ತರ ತಿಳಿಸಿ. ಓಕೆನಾ. ಸೊ ಹಾಗಾಗಿ ಈ ಒಂದು ಕ್ಲಾಸ್ಗಳು ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಸೆಂಡ್ ಮಾಡಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು.